ಎಲ್ಲರಿಗೂ ದೇಗುಲ ದೀಪಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನೀವರಿಯದ ಗೌರಿ ಗಣೇಶನ ಒಂದು ಪುಟ್ಟ ಕಥೆಯನ್ನ ನಿಮಗಾಗಿ ತಂದಿದ್ದೀನಿ. ಗೌರಿ ಮತ್ತು ಗಣೇಶ ಪುರಾಣದ ತುಂಬ ಆದರ್ಶ ಅಮ್ಮ ಮಗ. ಅಮ್ಮ ಕಣ್ಣೀರು ಹಾಕಿದ್ರೆ ಮಗನ ಕಣ್ಣಲ್ಲೂ ನೀರು ಬರುತ್ತೆ. ಮಗನನ್ನ ಎಚ್ಚರದಿಂದ ನೋಡ್ಕೊಳ್ತಾಳೆ ಅಮ್ಮ ಗೌರಿ. ಈ ತಾಯಿ ಮಗನ ಹಲವಾರು ಕಥೆಗಳನ್ನು ನಾವೆಲ್ಲ ಕೇಳಿದ್ದೀವಿ. ಅದರಲ್ಲೊಂದು ಈ ಗೌರಿ ಗಣೇಶನ ಪುಟ್ಟ ಕತೆ ನಿಮಗಾಗಿ. ನಮಗೆಲ್ಲ ಗೊತ್ತಿರೋ ಹಾಗೆ ರಾವಣ ಶಿವನ ಮಹಾನ್ ಭಕ್ತ. ರಾವಣನಿಗೆ ಕೈಲಾಸವನ್ನ ತನ್ನ ಮನೆ ಹತ್ರ ತಂದಿಟ್ಕೊಳ್ಬೇಕು ಅಂತ ಅನ್ಸುತ್ತೆ. ನೇರ ಕೈಲಾಸಕ್ಕೆ ಬಂದು ಪರ್ವತವನ್ನ ಲಂಕೆಗೆ ಕೊಂಡೊಯ್ಯೋಕೆ ಮುಂದಾಗ್ತಾನೆ. ಆಗ ಶಿವ ರಾವಣನ ವರ್ತನೆ ಕಂಡು ಕೋಪ ಬಂದು ಕಾಲನ್ನ ಒತ್ತಿ ಹಿಡಿತಾನೆ. ರಾವಣ ಕೈಲಾಸದಡಿ ಸಿಕ್ಕಿ ನುಚ್ಚುಗುಜ್ಜಾಗ್ತಾನೆ. ಆಗ ರಾವಣ 1001 ಸಲ ಶಿವನ ನಾಮಸ್ಮರಣೆ ಮಾಡಿದಾಗ ಶಿವನ ಸಿಟ್ಟೆಲ್ಲ ಕರಗಿ ವರ ಕೊಡೋಕೆ ಮುಂದಾಗ್ತಾನೆ. ಆದರೆ ಈ ರಾವಣ ತನ್ನ ಬುದ್ಧಿಯಲ್ಲಿ ಬಿಡ್ತಾನೆ. ನನಗೆ ಪಾರ್ವತಿ ಬೇಕು ಅಂತ ವರ ಕೇಳ್ತಾನೆ. ಶಿವನು ಅವಳು ಮಾನಸ ಸರೋವರದಲ್ಲಿದ್ದಾಳೆ, ಅಲ್ಲೇ ಹೋಗು ಅಂದು ಬಿಡ್ತಾನೆ. ಇದನ್ನೆಲ್ಲ ನೋಡ್ತಿದ್ದ ಗಣೇಶ ಅಮ್ಮನ ಬಳಿ ಓಡಿ ಹೋಗಿ ವಿಷಯ ಹೇಳ್ತಾನೆ. ರಾವಣ ಬರೋದ್ರೊಳಗಾಗಿ ಏನಾದರೂ ಮಾಡಬೇಕು ಅಂತ ಅಮ್ಮ ಮಗ ಚಿಂತಿಸ್ತಾರೆ. ಆಗ ಜಾಣ ಗಣೇಶ ಉಪಾಯ ಹೇಳ್ತಾನೆ. ಅದರಂತೆ ಅಲ್ಲಿದ್ದ ಕಪ್ಪೆಗಳ ರಾಣಿ ಮಂಡೂಕವನ್ನ ಚಂದದ ಹೆಣ್ಣಾಗಿ ಬದಲಾಯಿಸ್ತಾಳೆ. ರಾವಣ ಪಾರ್ವತಿಯನ್ನ ಅರಸಿ ಬಂದಾಗ ಅವನ ಕಣ್ಣಿಗೆ ಬಿದ್ದಿದ್ದು ಈ ಚಿಲುವೆ. ಅವಳನ್ನೇ ಮದುವೆಯಾಗ್ತಾನೆ. ಆಕೆಯೇ ಈ ಮಂಡೋದರಿ. ಈ ಗೌರಿ ಗಣೇಶನ ಪುಟ್ಟ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ ನಿಮಗಾಗಿ ತರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.